ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂಜಾ ಮತ್ತು ಸಂತೋಷ್ ಅವರು ಮೀನಾ ಅವ್ರ ತಾಯಿ ಮನೇಲಿರ್ತಾರೆ. ಸೂರ್ಯ ಮತ್ತು ಮೀನಾ ಅವ್ರನ್ನ ನೀವಿಬ್ಬರು ದೂರ ಆಗಬೇಡಿ, ನಾವು ಮಾಡಿರೋ ತಪ್ಪಿಗೆ ನೀವೇ ದೂರ ಆಗ್ತೀರಾ ಅಂತ ಪೂಜಾ ಅವರು ಕೇಳಿಕೊಂಡು ಅಲ್ಲಿಂದ ಹೊರಡ್ತಾರೆ. ಅಲ್ಲಿಗೆ ಶ್ರುತಿ ಮತ್ತು ರವಿ ಅವರು ಬರ್ತಾರೆ. ಬಂದು ಮೀನಾ ಮರಿ ಚೆನ್ನಾಗಿದ್ದೀರಾ ಅಂತ ಶ್ರುತಿ ಅವ್ರು ಕೇಳ್ತಾರೆ. ಶ್ರುತಿ ಚೆನ್ನಾಗಿದ್ದೀನಿ ಇವಾಗ ಅಂತ ಮೀನಾ ಅವ್ರು ಹೇಳ್ತಾರೆ. ಏನರಪ್ಪ ಇಲ್ಲಿಗೆ ಬಂದುಬಿಟ್ಟಿದ್ದೀರಾ ಇವತ್ತು ಅಂತ ಸೂರ್ಯ ಅವರು ಕೇಳಿದಾಗ ಕೆಲಸ ಇಲ್ವಾ ನಿಮಗೆ ಅಂತ ಕೇಳ್ತಾರೆ. ಇಲ್ಲ, ನನಗೆ ಮಾತ್ರ ಕೆಲಸ ಇಲ್ಲ, ರವಿ ಕೆಲ್ಸಕ್ಕೆ ಹೋಗ್ತಾನೆ, ನನ್ನನ್ನು ಬಿಡೋಕ್ಕೆ ಅಂತ ಬಂದಿದ್ದ ಅಂತ ಹೇಳ್ತಾರೆ ಶ್ರುತಿ ಅವರು. ಅದಕ್ಕೆ ಸರಿ ಆಗಿದ್ದರೆ ನನಗೊಂದು ಟ್ರಿಪ್ ಇದೆ, ನಾನು ಹೋಗಿದ್ದು ಬರ್ತೀನಿ, ಮೀನನ್ನ ಜೋಪಾನವಾಗಿ ನೋಡ್ಕೋ ಅಂತ ಹೇಳಿ ಸೂರ್ಯ ಅವರು ಅಲ್ಲಿಂದ ಹೊರಡ್ತಾರೆ. ಸೂರ್ಯ ಮತ್ತು ಮೀನಾ ಅವರು ಒಂದು ಮೆಡಿಕಲ್ ಸ್ಟೋರ್ಗೆ ಅಂತ ಹೋಗ್ತಾರೆ. ಸೂರ್ಯ ಅವರು ಒಂದು ORS ಜ್ಯೂಸ್ ಕೊಡಿ ಅಂತ ಕೇಳ್ತಾರೆ. ಅದೇ ಸಮಯಕ್ಕೆ ರೋಹಿಣಿ ಅವರು ಬಂದು ಒಂದು ತಲೆನೋವು ಟ್ಯಾಬ್ಲೆಟ್ ಕೇಳ್ತಾರೆ. ಅಂಗಡಿಯವರು ಸೂರ್ಯ ಅವ್ರನ್ನ ಚೇಂಜ್ ಇದ್ದರೆ ಕೊಡಿ ಸರ್ ಅಂತ ಹೇಳ್ತಾರೆ. ಪಕ್ಕದಲ್ಲೇ ಇದೆಯಲ್ಲ ಅಂತ ಹೇಳ್ತಾರೆ. ರೋಹಿಣಿ ಅವ್ರಿಗೆ ಕೋಪ ಬಂದು ಸೂರ್ಯ ಅಂತ ಜೋರಾಗಿ ಕೂಗಾಡ್ತಾ ಇರ್ತಾರೆ. ಅಲ್ಲಿಗೆ ಮೀನಾ ಬಂದು ಏನು ಕೂಗಾಡ್ತಾ ಇದೆಯಾ, ಜಾಸ್ತಿ ಆಯಿತು ನಿಂದು ಅಂದ್ಕೊಂಡು ಬೈತಾ ಇರ್ತಾರೆ. ರೋಹಿಣಿ ಅವರು ಮೀನಾ ಅವ್ರನ್ನ ಯಾರ ಜೊತೆ ಹೇಗೆ ಮಾತಾಡಬೇಕು ಬೀದಿಲಿ ಅಂತ ಹೇಳ್ಕೊಡಿ ಮೀನಾ ಅಂತ ರೋಹಿಣಿ ಅವ್ರು ಹೇಳ್ತಾರೆ. ನನಗೆ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತು, ನೀನು ಮೊದಲು ಮಾತಾಡೋದು ಕಲಿ ಅಂತ ಇಬ್ರಿಗೂ ಜಗಳ ಶುರುವಾಗುತ್ತೆ. ಅಷ್ಟಕ್ಕೆ ವಿಶಾಲಾಕ್ಷಿ ಅವರು ಫೋನ್ ಮಾಡ್ತಾರೆ ರೋಹಿಣಿ ಅವ್ರಿಗೆ. ಹೊಸ ಮನೆ ತೋರಿಸ್ತೀನಿ ಅಂತಂದೆ, ಎಲ್ಲೋದೆ ಅಂತ ಕೇಳ್ತಾರೆ. ಆಂಟಿ ನನಗೆ ತಲೆನೋವಿತ್ತು ಆಂಟಿ, ಟ್ಯಾಬ್ಲೆಟ್ ತಗೊಳ್ಳೋಕ್ಕೆ ಬಂದಿದ್ದೆ, ಬರ್ತೀನಿ ಇವಾಗ ಅಂತ ಅಂದ್ಬಿಟ್ಟು ರೋಹಿಣಿ ಅವರು ಅಲ್ಲಿಂದ ಹೊರಡ್ತಾರೆ. ಇವರು ಜ್ಯೂಸ್ ತಗೊಂಡು ಹೊರಡ್ತಾರೆ. ವಿಶಾಲಾಕ್ಷಿ ಅವರು ರೋಹಿಣಿನ ಕರ್ಕೊಂಡು ಹೊಸ ಮನೆಗೆ ಅಂತ ಬರ್ತಾರೆ. ರೋಹಿಣಿ ಅವರು ಮನೆ ತುಂಬ ಚೆನ್ನಾಗಿದೆ ಆಂಟಿ ಅಂತ ಹೇಳ್ತಾರೆ. ಮನೆ ಚೆನ್ನಾಗಿರೋದೆಲ್ಲ ಅನುಕೂಲವಾಗೂ ಇದೆ ಅಂತ ವಿಶಾಲಾಕ್ಷಿ ಅವರು ಹೇಳ್ತಾರೆ. ಹೇಗೋ ಆಂಟಿ, ನಾನು ನನ್ನ ಗಂಡನ ಮನೆ ಸೇರಿಕೊಂಡ್ರೆ ಸಾಕು ಅಂತ ರೋಹಿಣಿ ಅವ್ರು ಹೇಳ್ತಾರೆ. ಅದಕ್ಕೆ ವಿಶಾಲಾಕ್ಷಿ ಅವರು ಅದು ಆಗುತ್ತೆ ಕಂದ, ನಾನಿದ್ದೀನಿ, ನಿನ್ನ ಗಂಡನ ಮನೆಗೆ ನಾನು ಸೇರಿಸ್ತೀನಿ ಅಂತ ಹೇಳ್ತಾರೆ. ನಾನು ಹೊರ್ಗೋಗಿದ್ದು ಬರ್ತೀನಿ, ನೀನು ಫ್ರೆಶ್ ಆಗಿ ರೆಡಿಯಾಗಿರು ಅಂತ ಹೇಳ್ತಾರೆ. ಎಲ್ಲಿಗಂಟಿ ಅಂತ ಕೇಳ್ತಾರೆ ರೋಹಿಣಿ ಅವರು. ನಿನ್ನ ಗಂಡನ ಮನೆಗೆ ಹೋಗಿದ್ದು ಬರೋಕ್ಕೆ ಅಂತಾರೆ. ಇವಾಗ ನಾನು ಹೋದರೆ ಬದುಕಿಸ್ತಾರ ಆಂಟಿ ನಿಜವಾಗ್ಲೂ ಅಂತ ರೋಹಿಣಿ ಅವ್ರು ಕೇಳ್ತಾರೆ. ಜಗಳ ಆಡಲಿ ಅಂತಲೇ ಅಮ್ಮ ಅಲ್ಲಿ ಕರ್ಕೊಂಡು ಹೋಗ್ತಿರೋದು, ಅವ್ರು ಏನೇನು ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊತೀನಿ, ನಿನಗೆ ಮುಂದೊಂದು ದಿವಸ ಅದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಹ್ಞೂ ಆಂಟಿ, ಇದು ಒಳ್ಳೆ ಐಡಿಯಾ ಅಂತ ರೋಹಿಣಿ ಅವ್ರು ಹೇಳ್ತಾರೆ. ಸರಿಯಾಗಿದ್ದರೆ ಭದ್ರವಾಗಿ ಬಾಗ್ಲಾಕೋ, ನಾನು ಹೊರಗಡೆ ಹೋಗಿದ್ದು ಬರ್ತೀನಿ ಅಂತ ವಿಶಾಲಾಕ್ಷಿಯವರು ಅಲ್ಲಿಂದ ಹೊರಡ್ತಾರೆ. ಮನೋಜ್ ಅವರು ಬಾರಲ್ಲಿ ಕುತ್ಕೊಂಡು ಕುಡಿತಾ ಇರ್ತಾರೆ. ಅಲ್ಲಿಗೆ ಅವ್ರ ಫ್ರೆಂಡ್ ಬಂದು, ಏನು ಬಾಸ್ ಇದು ಹಿಂಗೆ ಬಾರಲ್ಲಿ ಕುತ್ಕೊಂಡು ಕುಡಿತಾ ಇದ್ದೀರಲ್ಲ, ಏನಾಯಿತು ನಿಮಗೆ ಅಂತ ಹೇಳ್ತಾರೆ. ಅದಕ್ಕೆ ಮನೋಜ್ ಅವರು, ನಾನು ಒಂದು ಪೆನ್ ತಗೋಬೇಕು ಅಂತಂದರು ಫಸ್ಟ್ ಹ್ಯಾಂಡ್ಲು ಹೋಗಿ ತಗೋತಾ ಇದ್ದೆ, ಬ್ಯಾಂಕಲ್ಲಿ ಸೈನ್ ಮಾಡಬೇಕು ಅಂತಂದರು ಬ್ಯಾಂಕ್ ಹೊಸದು ಪೆನ್ ತೊಗೊಂಡು ನಾನು ಸೈನ್ ಮಾಡ್ತಾಯಿದ್ದೆ, ಆದರೆ 2 ವರ್ಷದಿಂದ ನಾನು ಸೆಕೆಂಡ್ ಹ್ಯಾಂಡ್ಲ ಜೊತೆ ಸಂಸಾರ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಏನು ಬಾಸ್ ಇದು, ಏನು ಮಾತಾಡ್ತಾ ಇದ್ದೀರಾ ಅಂತಂದರೆ ಮನೋಜ್ ಅವರು, ಹೌದು ಬ್ರೋ, ಮದುವೆ ಆಗಿರೋದು ಅಲ್ಲದೆ ಒಂದು ಮಗು ಬೇರೆ ಇದೆ ಬ್ರೋ ಅಂತ ಹೇಳ್ತಾರೆ. ಯಾರಿಗೆ ಬಾಸ್ ನೀವು ಹೇಳ್ತಾ ಇರೋದು, ರೋಹಿಣಿ ಅವರ ಅಂತ ಹೇಳ್ತಾರೆ. ಅದಕ್ಕೆ ರೋಹಿಣಿನ, ಅವಳ ಹೆಸರೆತ್ತಬೇಡ ಅಂತ ಹೇಳ್ತಾರೆ. ಒಂದು ಮಗು ಬೇರೆ ಇದೆಯಾ, ಯಾರು ಬಾಸ್ ಅದು ಅಂತ ಕೇಳ್ತಾರೆ. ಇನ್ಯಾರು ನಮ್ಮ ಮನೇಲಿ ಇದ್ನಲ್ಲ ಕ್ರಿಶ್ ಅಂತ, ಆ ಹುಡುಗ ಅಂತ ಹೇಳ್ತಾರೆ ಮನೋಜ್ ಅವರು. ಅಷ್ಟರಲ್ಲಿ ವಿಶಾಲಾಕ್ಷಿ ಅವರ ಚೇಳ ಒಬ್ಬ ಕುಡಿತಾ ಕೂತಿರ್ತಾನೆ. ಅವನು ವಿಶಾಲಾಕ್ಷಿ ಅವ್ರಿಗೆ ಫೋನ್ ಮಾಡಿಬಿಟ್ಟು, ನಿಮ್ಮ ಮನೇಲಿ ರೋಹಿಣಿ ಅಂತ ಇದ್ದಾರಲ್ಲ, ಅವ್ರ ಹಸ್ಬೆಂಡು ಕುಡಿತಾ ಇದ್ದಾರೆ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ಮಜಾ ತಗೋ ಬಿಡಬೇಡ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವ್ರ ಚೇಳ ಮನೋಜ್ ಅವ್ರನ್ನ, ನಿಮ್ಮ ಕತೆ ಎಲ್ಲನೂ ಕೇಳಿದೆ ಸರ್, ನೀವ್ಯಾಕೆ ಅವರನ್ನು ಬಿಟ್ರಿ, ಅವ್ರ ಜೊತೆನೇ ಇರೋದಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಯಾರಿಗೆ ಹೇಳ್ತಾ ಇದ್ದೀಯಾ ನೀನು, ಯಾಕೋ ಹಿಂಗೆ ಹೇಳ್ತಿದ್ಯಾ ಅಂತ ಹೇಳಿ ಇಬ್ಬರಿಗೂ ಜಗಳ ಆಗುತ್ತಾ. ಸಮಾಧಾನ ಮಾಡಿ ಮನೋಜ್ ಅವ್ರ ಫ್ರೆಂಡು ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ. ಸೂರ್ಯ ಅವರು ಮೀನನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ಶಾಂತಿಯವರು ರೂಮಿಂದ ಹೊರಗಡೆ ಬಂದು, ಇದೊಂದು ಕಮ್ಮಿ ಇತ್ತು ಅಂತ ನಮ್ಮ ಮನೆ ದೇವ್ರೇನು ಹಳ್ತಿತ್ತ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಶ್ರುತಿ ಮತ್ತು ರವಿಯವರು ಬರ್ತಾರೆ. ಮೀನಾ ಮರಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಹ್ಞೂ ಅಂತ ಹೇಳ್ತಾರೆ. ಮೀನಾ ಅವರು, ಅವ್ರು ಮಾಡಿರೋ ತಪ್ಪಿಗೆ ನಾನೇನತ್ತೆ ಮಾಡಿದೆ ಅಂತ ಹೇಳ್ತಾರೆ. ಅವಳು ಮಾಡಿದ ತಪ್ಪನ್ನ ನೀನು ಸರ್ಗಲ್ಲಿ ಗಂಟಾಕೊಂಡಿದ್ದಲ್ಲಮ್ಮ, ಅದೇ ನೀನು ಮಾಡಿರೋ ತಪ್ಪು ಅಂತ ಹೇಳ್ತಾರೆ. ಮೀನಾ ಅವರು, ಒಂದೇ ಹೇಳಿಯತ್ತೆ, ಅವ್ರು ಮಾಡಿದ್ದು ತಪ್ಪು, ನಾನು ಅವ್ರ ವಿಷಯನ ಮುಚ್ಚಿಟ್ಟಿದ್ದು ತಪ್ಪೇನೆ, ಆದರೆ ಮನೆಗೆ ಸೊಸೆ ಅಂತ ಕರ್ಕೊಂಡು ಬಂದಿದ್ದು ನೀವಲ್ವಾ, ನೀವು ರಾಣಿ ಥರ ಮೆರೆಸಿದ್ದು ಅವಳನ್ನಲ್ವಾ, ಯಾಕೆ ಇವಾಗ ನನ್ನ ಮೇಲೆ ತಪ್ಪು ಹೊರಿಸ್ತಿದ್ದೀರಾ ಅಂತ ಹೇಳ್ತಾರೆ.
ಶಾಂತಿಯವರು ಕಣೆ ನಿನ್ನ ಕೈಲಿ ಇದನ್ನೆಲ್ಲ ಅನ್ನಿಸ್ಕೋಬೇಕಲ್ಲ, ಅನ್ನು ಏನು ಮಾಡ್ತೀಯ, ನಾನು ಮಾಡಿದ್ದೀನಲ್ಲ ತಪ್ಪು, ಅದಕ್ಕೆ ನೀವೆಲ್ಲ ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ರಂಗನಾಥ್ ಅವ್ರು ಅಲ್ಲಿಗೆ ಬರ್ತಾರೆ. ನಿಂದು ಮಗು ಬಂದ ತಕ್ಷಣ ನಿಂದು ಶುರುವಾಯ್ತಾ ಅಂತ ಕೇಳ್ತಾರೆ. ಹೌದು, ಎಲ್ಲ ತಪ್ಪು ನಂದೇನೆ ಕಣ್ರಿ. ಯಾಕೆ ಅಂತಂದರೆ ಆ ಸೌದಾಮಣಿ ಹೇಳಿದ್ನೆಲ್ಲ ನಾನು ಕೇಳ್ಕೊತಾ ಇದ್ನಲ್ಲ, ಅದೇ ನಾನು ಮಾಡಿರೋ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ರಂಗನಾಥ್ ಅವರು ಇವಾಗ್ಲಾರು ಬುದ್ಧಿ ಬಂತಲ್ಲ ಬಿಡು ಅಂತ ಹೇಳ್ತಾರೆ. ಅದಕ್ಕೇನೆ ಆ ತಪ್ಪಿಗೇನೆ ಇವಾಗ ನಾನು ಸರಿ ಮಾಡ್ಕೊತೀನಿ, ನಾನು ಮನೋಜನ್ಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ಶಾಂತಿಯವರು. ಸೆಕೆಂಡ್ ಹ್ಯಾಂಡ್ಲ ಜೊತೆ ನನ್ನ ಮಗ ಏನೋ ಸಂಸಾರ ಮಾಡಬೇಕಾಗಿಲ್ಲ ಅಂತ ಶಾಂತಿಯವ್ರು ಹೇಳ್ತಾರೆ. ಶ್ರುತಿಯವರು, ಅಲ್ಲ ಅತ್ತೆ, ಇವ್ರು ಸೆಕೆಂಡ್ ಹ್ಯಾಂಡ್ಲಲ್ವ, ಇವಾಗ ಮದುವೆ ಆಗಿ ಹೆಂಡ್ತಿನ ಬಿಟ್ಟಿರೋರು, ಅವರು ಸೆಕೆಂಡ್ ಹ್ಯಾಂಡ್ಲೇ ತಾನೆ ಅಂತ ಶ್ರುತಿಯವ್ರು ಹೇಳ್ತಾರೆ. ಮೊದಲು ಮಾಡಿರೋ ತಪ್ಪನ್ನು ನಾನು ಇವಾಗ ಮಾಡಲ್ಲ ಕಣೆ, ಇಂದ್ರಲೋಕದಿಂದ ಇಳಿದು ಬರಬೇಕು ಅಂತ ಹುಡುಗಿನ ತಂದು ನನ್ನ ಮಗನಿಗೆ ಮದುವೆ ಮಾಡ್ತೀನಿ ಅಂತ ಶಾಂತಿಯವ್ರು ಹೇಳ್ತಾರೆ. ರವಿಯವರು, ನಮ್ಮ ಅಮ್ಮನಿಗೆ ಇಷ್ಟಾದರೂ ಇನ್ನೂ ಬುದ್ಧಿ ಬಂದಿಲ್ಲ, ವಾ ಶ್ರುತಿ ಹೊರ್ಗಡೆ ಹೋಗೋಣ, ಏನಾದರೂ ಮಾಡ್ಕೊಳ್ಳಿ ಅಂತ ಹೊರಟೋಗ್ತಾರೆ. ಸೂರ್ಯ ಅವರು ಕೂಡ ನನಗೆ ಟ್ರಿಪ್ ಇದೆ ಅಪ್ಪ, ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ರಂಗನಾಥ್ ಅವರು ಶಾಂತಿಯವ್ರನ್ನ, ನಿನ್ನ ದೇವರು ಕೂಡ ಬದಲಾಯಿಸೋಕ್ಕಾಗಲ್ಲ ಕಣೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.